ಶಾಲೆಯಲ್ಲಿ ಶಾಲೆಯಲ್ಲಿ ಏನು ಬೋಧನೆ ಮಾಡಿದ್ದಾರೆ ಅಂತಹ ಕ್ಲಾಸಲ್ಲಿದ್ದಂಥ ವಿದ್ಯಾರ್ಥಿಗಳ ಎತ್ತವರು ಇಲ್ಲಿ ಬಂದಿದ್ದಾರೆ. ಅವರ ಜೊತೆ ನಾವು ಹಿಂದೂ ಸಂಘಟನೆಗಳು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಇದು ಬೇರೆ ಬೇರೆ ಹಿಂದೂ ಸಂಘಟನೆಗಳ ನಾವೆಲ್ಲರೂ ಬಂದಿದ್ದೇವೆ. ಇಬ್ಬರದ್ದು ಉದ್ದೇಶ ಒಂದೇ, ಯಾರು ಅಲ್ಲಿ ಹಿಂದೂ ವಿರೋಧಿ ರೀತಿಯಲ್ಲಿ ಬೋಧನೆ ಮಾಡಿದ್ದಾರೆ ಮತ್ತು ಶ್ರೀರಾಮ ದೇವರೇ ಇಲ್ಲ, ಶ್ರೀರಾಮ ದೇವರು ಹೇಳುವುದು ಸುಳ್ಳು, ಅಲ್ಲಿ ಅದು ಕಾಲ್ಪನಿಕ, ಮಹಾಭಾರತ ಕಾಲ್ಪನಿಕ, ರಾಮಾಯಣ ಕಾಲ್ಪನಿಕ, ನೀವು ಕಲ್ಲಿಗೆ ಏಕೆ ಪೂಜೆ ಮಾಡ್ತೀರಿ, ಹಿಂದೂಗಳಿಗೆ ಅಸ್ತಿತ್ವವಿಲ್ಲ, ಈ ರೀತಿ ಪಾಠ ಮಾಡಿ ಮಕ್ಕಳಲ್ಲಿ ಒಂದು ದ್ವೇಷದ ಭಾವನೆಯನ್ನು ಮೂಡಿಸುವಂಥ ಒಂದು ಪಾಠವನ್ನು ಆ ಶಿಕ್ಷಕಿ ಮಾಡಿದ್ದಾರೆ. ಅದರ ಜೊತೆ ಪ್ರಧಾನಮಂತ್ರಿಗಳ ಬಗ್ಗೆ, ಆಮೇಲೆ ಗೋಧ್ರದ ಘಟನೆ ಬಗ್ಗೆ, ಯಾವತ್ತೂ ನಡೆದಂಥ ಘಟನೆ ಬಗ್ಗೆ ಹಿಂದೂಗಳಿಗೆ, ಹಿಂದೂ ಸ್ಟೂಡೆಂಟ್ಗಳಿಗೆ ಅವರಲ್ಲಿ ಹಿಂದೂ ವಿರೋಧಿ ಭಾವನೆ ಬರಬೇಕೆಂಬ ಉದ್ದೇಶದಿಂದ ಈ ರೀತಿಯ ಪಾಠವನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮದು ಇಬ್ಬರದ್ದು ಉದ್ದೇಶ ಆ ಶಿಕ್ಷಕಿಯನ್ನು ಆ ಶಾಲೆಯಿಂದ ವಜಾ ಮಾಡಬೇಕು ಮತ್ತು ಅವರ ಮೇಲೆ ಕೇಸ್ ದಾಖಲಿಸಿ ಬಂಧನ ಮಾಡಬೇಕು ಅಂತೇಳಿ ಅವರ ಪರವಾಗಿ ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಸಂಘಟನೆಯ ಆಗ್ರಹ. ಈಗ ಅವರು ಎತ್ತವರು ಮಾತಾಡ್ತಾರೆ. ಈ ಲೆಸನ್ ಬಗ್ಗೆ ಮಾಡುವಾಗ ಇಷ್ಟೊಂದು ವಿಷಯ ಬಂದಿದೆ. ಇದರಲ್ಲಿ ಏನಿದೆ ಹೇಳಿದ್ರೆ, ನಾವು ಮಂತ್ರಗಳನ್ನು ಹೇಳ್ಬೋದಾಗಿ, ಭಜನೆಗಳು, ದೇವರ ನಾಮಗಳನ್ನು ಹಾಡಿದ್ರೆ ದೇವರು ಬರುವುದಿಲ್ಲ. ನಾವು ಮಾಡೋ ಕೆಲಸಗಳಲ್ಲಿ ನಾವು ದೇವರನ್ನು ನೋಡಬೇಕು. ಆ ಥರದ ಒಂದು ರವೀಂದ್ರನಾಥ ಟ್ಯಾಗೋರ್ ಅವರು ಬರೆದಿರುವಂಥದ್ದು ಆ ಥರದ ವಿಷಯ. ಇಲ್ಲಿ ಅವರು ಒಂದು ವೇಳೆ ಆ ಥರ ಅದೇ ಮೆಸೇಜ್ ಮಕ್ಕಳಿಗೆ ಕೊಡಬೇಕು ಅಂತಿತ್ತು. ಅವ್ರು ಹೇಳಬೇಕಿತ್ತು, ನಾವು ದೇವಾಲಯಗಳಿಗೆ ಹೋಗಿ ಮಾಡೋದು, ನಾವು ಒಳ್ಳೆ ಉತ್ತಮ ಕೆಲಸಗಳನ್ನು ಮಾಡಬೇಕು ಸಮಾಜಕ್ಕೆ, ಅದರಲ್ಲಿ ದೇವರನ್ನು ನೋಡುವ ಅಂತ. ಇವರೇನು ಮಾಡಿದ್ದಾರೆ, ಬರೀ ನಿಮಗೆ ಮಸೀದಿಗೆ ಹೊಡೆದು ಹಾಕಿ ದೇವಾಲಯ ಕೊಟ್ಟು ಅಗತ್ಯ ಇತ್ತ, ಅದರಲ್ಲಿ ನೀವು ಡೆಕೋರೇಷನ್ ಮಾಡಿರೋ ಆ ಕಲ್ಲನ್ನು ತಂದಿದ್ರೆ ಅಲ್ಲಿ ದೇವರು ಬರ್ತಾನ, ರಾಮ ಬರ್ತಾನ, ನೀವು ದೇವಸ್ಥಾನಕ್ಕೆ ಯಾಕೆ ಹೋಗುದು, ಅಲ್ಲಿ ದೇವರಿಲ್ಲ, ಬರೀ ಕಲ್ಲು ಇರೋದು. ಮತ್ತೆ ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ ಮುಸ್ಲಿಮ್ಸ್ ಮಾತ್ರ ಹೋಗ್ತಾ ಇರೋ ಟ್ರೈನಿಗೆ ಬಾಂಬ್ ಹಾಕಿಸಿ ಅಂತೆ ಎಲ್ಲರನ್ನು ಸಾಯಿಸಿ, ಚಿಕ್ಕ ಚಿಕ್ಕ ಮಕ್ಕಳನ್ನು ಹಿಂದೂಗಳು ತಲೆಗೆ ಕಲ್ಲು ಹೊಡೆದು ಸಾಯಿಸಿದಾರಂತೆ. ಒಂದು ಮುಸ್ಲಿಂ ಹುಡುಗಿಯನ್ನು 11 ಜನ ರೇಪ್ ಮಾಡಿದಾರಂತೆ. ಮತ್ತೆ ಗೋಧ್ರಾ ಹತ್ಯೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಟ್ರೈನಲ್ಲಿ ಒಬ್ಬರು ಗರ್ಭಿಣಿ ಇದ್ರು, ಅವರ ಹೊಟ್ಟೆ ಹೊಡೆದು ಮಗು ಹೊರಗೆ ಬಂತಂತೆ. ಇಂಥ ಚಿತ್ರಣ ಬೇಕಾ ಸರ್? ಆ ಕ್ಲಾಸಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ 3 ಧರ್ಮದ ಮಕ್ಕಳು. ಆ ಧರ್ಮದ ಮಕ್ಕಳಿಗೆ ಇಷ್ಟವರೆಗೆ ಗೊತ್ತಿಲ್ಲದ ವಿಷಯವನ್ನು ಇವರು ತಿಳಿಸಿ, ಅದೇ ಮಕ್ಕಳು ದೊಡ್ಡದಾಗುವಾಗ ಈ ವಿಷಯ ಬೆಳೀತಾ ಹೋಗುವುದಲ್ಲದೆ ಕಡಿಮೆ ಆಗುವುದು. ಇವರ ಮಕ್ಕಳ ಮನಸ್ಸಲ್ಲಿ ಏನಾಯಿತು, ಇವರು ಇಷ್ಟೆಲ್ಲ ಮಾಡಿದ್ದಾರೆ, ಇಷ್ಟು ಕ್ರೂರಿಗಳು ಅಂತೇಳಿ ಒಂದು ಮನಸ್ಸಲ್ಲಿ ಬರುತ್ತೆ. ಯಾರು ಇದನ್ನು ನಾರ್ಮಲ್ ಆಗಿ ತಗೊಳ್ಳೋದಿಲ್ಲ, ಖಂಡಿತ ತಗೊಳ್ಳೋದಿಲ್ಲ. ಯಾಕಂದರೆ ಹೊರಗಡೆ ಜಗತ್ತಲ್ಲಿ ಅಂಥ ಬೆಳವಣಿಗೆ ನಡೀತಾ ಇರೋದಿಲ್ಲ. ಶಾಲೆ ಮತ್ತು ಇದು ಸರ್ಕಾರಿ ಆಫೀಸ್ ಇರ್ಬೋದು, ಹಾಸ್ಪಿಟಲ್ಗಳಾಗಿರ್ಬೋದು, ಇದು ಇಂಥ ವಿಷಯ ಡಿಸ್ಕಸ್ ಮಾಡೋ ಪ್ಲೇಸ್ ಅಲ್ಲ. ಇದು ಸಮಾನತೆ. ಅವರ ಕ್ಲಾಸ್ ರೂಮಲ್ಲಿ ಜೀಸಸ್ ಫೋಟೋ ಹಾಕಿದ್ದಾರೆ, ನಾವು ಯಾರು ಕ್ವಶನ್ ಮಾಡಲಿಲ್ಲ. ಮಕ್ಕಳು ಮೆಹಂದಿ ಹಾಕಬಾರ್ದು, ಬಿಂದಿ ಹಾಕಬಾರ್ದು. ನನ್ನ ಮಕ್ಕಳು ಚಿಕ್ಕ ಬಿಂದಿ ಹಾಕೊಂಡು ಹೋಗ್ತಾರೆ, ಬಿಂದಿ ಹಾಕಬಾರ್ದು. ನಾವು ದೇವರ ದಾರ ಕಟ್ತೇವೆ, ಅದು ಕಟ್ಟೋ ಹಾಗಿಲ್ಲ. ಸಾಯಿಬಾಬಾದ ಉಂಗುರ ಇದ್ರೆ ತೆಗೆಸಿದ್ರು ಡೈರೆಕ್ಟ್ ಟೀಚರ್ ಅಲ್ಲ, ಲೀಡರ್ಸ್ ಅಂತ ಇರ್ತಾರಲ್ಲ ಅವರು ತೆಗೆಸೋದು. ಇವರು ತೆಗಿಸೋದು ಯಾರು? ಇವರೇ ಟೀಚರ್ಸ್ ಹೇಳಿ ಅವರನ್ನೊಂದು ಇಟ್ಟು ತೆಗಿಸೋದು. ನಾವು ಯಾವತ್ತೂ ಮಾತಾಡಲಿಲ್ಲ. ಓಕೆ, ನೀವು ಅದನ್ನು ನೋಡ್ತಾ ಇರ್ತೀರಿ, ಆ ಥರ ಅಂದ್ಕೊಂಡೆ. ಮೆಹಂದಿ ಹಾಕಬಾರ್ದು ಅಂತ ಹೇಳ್ತಾರೆ. ಓಕೆ, ಅದು ಮೊದಲಿಂದಲೂ ಇತ್ತಂತೆ. ಮೆಹಂದಿ ಯಾರು ಹಾಕಬಾರ್ದು? ಹಿಂದೂಗಳು ಮಾತ್ರ. ಮುಸ್ಲಿಮ್ಸ್ ಹಾಕ್ಬೋದು. ಯಾಕೆ? ನಾವೀಗ ಹಿಂದೂ ಮುಸ್ಲಿಂ ವಿಷಯ ಎಲ್ಲ ಮಾತಾಡೋದು. ಬಟ್ ಆದರೂ ಆ ಥರ ಬೇರೆ ಯಾಕೆ? 80% ಅಲ್ಲಿ ಇರುವುದು ಹಿಂದೂ ಮಕ್ಕಳು. ನಾವು ಯಾವ ಧರ್ಮದ ವಿರುದ್ಧ ಅಲ್ಲ ಮಾತಾಡೋದು. ನಮ್ಮ ಧರ್ಮದ ಬಗ್ಗೆ ಕೇವಲವಾಗಿ ಮಾತಾಡಿದ್ದಾರೆ. ಅದು ಇನ್ನೂ ರಿಪೀಟ್ ಆಗ್ತಾರೆ. ಆ ಸಿಸ್ಟರ್ಗೆ ಏನಾದ್ರೂ ಕ್ರಮ ಕೈಗೊಳ್ಳಲೇಬೇಕು ಸರ್. ಇಲ್ಲಾಂದ್ರೆ ಇವರು ಮಾತಾಡ್ತಾರೆ, ನಾಳೆ ಇನ್ನೊಬ್ರು ಮಾತಾಡ್ತಾರೆ. ಇವರು ಈ ವರ್ಷ ಮಾತ್ರ ಅಲ್ಲ, ಈ ಪಾಠ ಮಾಡುವಾಗ ಪ್ರತಿ ವರ್ಷ ಅವರು ಇಂಥದ್ದೇ ಮಾತಾಡಿದಂತೆ. ಸೀನಿಯರ್ ಮಕ್ಕಳು ನಮ್ಮ ಮಕ್ಕಳು ಡಿಸ್ಕಸ್ ಮಾಡುವಾಗ ಹೌದು ನಮಗೆ ಸಹ ಇಂಥದ್ದೇ ಹೇಳ್ತಿದ್ದಾರೆ. ಒಬ್ರು ಹೆತ್ತವರು ಅವರ ಮಗ ಈಗ PUC ಯಲ್ಲಿದ್ದಾರೆ. ಅವರು ಬಂದಾಗ್ಲೂ ಮೊನ್ನೆ ಹೇಳಿದ್ರು ಸ್ಕೂಲಲ್ಲಿ, ಹೌದು ನನ್ನ ಮಗನು ಬಂದು ಹೇಳಿದ್ದಾನೆ, ನಮಗೆ ಹೇಳಲಿಕ್ಕೆ ಧೈರ್ಯ ಇರಲಿಲ್ಲ ಹೇಳಿ. ನಾವಿನ್ನೂ ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ ಹೇಳಿ ಕೂತ್ರೆ ಸರ್, ಮುಂದೆ ನಾವು ನಮ್ಮ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಬಂದಿದೆ. ಅವ್ರು ಕೇಳಿದ್ದಾರೆ, ಹಿಂದೂಗಳು ಎಲ್ಲಿದ್ದಾರೆ, ನೀವಿರುವುದು ಬಲ್ಲಿ ಇಂಡಿಯಾದಲ್ಲಿ ಮಾತ್ರ, ನಿಮ್ಗೆ ಅಸ್ತಿತ್ವ ಇಲ್ಲದೆ ನಿಮ್ಮ ಮೂಲ ಯಾವುದು ಅಂತೇಳಿ. ನಮ್ಮ ಮೂಲ ಇವರು ಹುಡುಕೋದು ಬೇಡ. ಸಿಸ್ಟರ್ ಏನ್ ಮಾಡ್ಬೇಕು, ಅವರು ಟೀಚರ್, ಸಿಸ್ಟರ್ ಅವರು ಚರ್ಚಲ್ಲಿ, ಅಲ್ಲಿ ಟೀಚರ್ ಟೀಚ್ ಮಾಡಬೇಕು, ಸಮಾನತೆ, ಅಷ್ಟು ಮಾತ್ರ ನಮ್ಗೆ ಬೇಕಿರೋದು ಸರ್. ಅದು ನೀವು ಕ್ರಮ ಕೈಗೊಳ್ಳಬೇಕು. ಈ ವಿಷಯಗಳು ಹಿಂದಿನ ಸಾಕ್ತಿದ್ರು, ಫಸ್ಟ್ ಏನಲ್ಲ, ಹಿಂದೆ ಸಾಕ್ತೊಂಡು ಸಣ್ಣ ವಿಷಯ ಹಾಕ್ತೊಂಡು ನಾವು ತೊಡ್ಕೊಳ್ತೇವೆ. ಬಿಂದಿ ಹಾಕ್ಬೇಡಿ, ಬಳೆ ಹಾಕ್ಬೇಡಿ, ಹೂ ಮುಡಬೇಡಿ, ಇದೆಲ್ಲ ಆಗ್ತದೆ. ನಾವೆಲ್ಲೋ ಒಂದ್ ಕಡೆ ಹಿಂದೂ ಸಮಾಜ ತೊಡ್ಕೊಳ್ತದೆ. ಆದ್ರೆ ಇನ್ನು ಪುನಃ ನೀವು ಸಣ್ಣ ಮಕ್ಕಳಲ್ಲಿ ನಾನು ಟೀಚರ್, ಶಾಲೆಯಲ್ಲಿ ನಾವು ಇಷ್ಟು ತನಕ ಯಾವ ಮಕ್ಕಳಿಗೆ ಧರ್ಮ ಮತ್ತು ರಾಜಕೀಯ ಬರ್ಲಿಕ್ಕೆ ಬಿಡುದೇ ಇಲ್ಲ. ನಾನು ಟೀಚಿಂಗೇ ಮಾಡ್ಕೊ ಪ್ರಿನ್ಸಿಪಲ್ ಆಗಿದ್ದವ. ಆದ್ರೆ ಈ ವಿಷಯದಲ್ಲಿ ಸಣ್ಣ ಮಕ್ಕಳ ತಲೆಯಲ್ಲಿ
ಇದು ಸೀರಿಯಸ್ ವಿಷಯ. ಇದು ನೋಡುವವರಿಗೆ ಸಣ್ಣದಾಗಿ ತೋರ್ಬೋದು, ಸೀರಿಯಸ್ ವಿಷಯ ಇದು. ನೀವು ಅವರ ಮಕ್ಕಳಿಗೆ ಕುರ್ಸಿ ರಾಮ ಮಂದಿರದಲ್ಲಿ ರಾಮ ಅದ್ರ ಬಗ್ಗೆ ಇರ್ಬೋದು, ಮೋದಿ ಅವರ ಬಗ್ಗೆ ಅವರು ಏಡೆಡ್ ಸ್ಕೂಲ್ ಅದು ಏಡೆಡ್ ಸ್ಕೂಲಲ್ಲಿ ನೀವು ಪ್ರಧಾನಮಂತ್ರಿ ಬಗ್ಗೆ ಬಾಯ್ ಬಂದಾಗೆ ಮಕ್ಕಳ ಹತ್ರ ಮಾಡಿಸ್ತಕ್ಕಂಥ ಕರೆಕ್ಟ್ ಅಲ್ಲ. ಈಗ ಖಾಲಿ ಇದು ಕೊಡ್ಲಿಕ್ಕೆ ಬಂದಿದ್ದೇವೆ, ಶಿಕ್ಷಣ ಪರಿಷತ್ತಿನ ಒಂದು ರಿಕ್ವೆಸ್ಟ್ ಅನ್ನ ಕೊಟ್ಟಿದ್ದೇವೆ, ದೊಡ್ಡದಾಗ್ತದೆ. ಯಾಕಂದ್ರೆ ನಾನು ಶಾಸಕನಾಗಿ ಬಂದದಲ್ಲ, ನಾನೊಬ್ಬ ಹಿಂದೂ ಆಗಿ ಬಂದದ್ನ ಇದು ತೊಡ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ಸರಿ ಎಷ್ಟು ವಿ ಆರ್ ನಾಟ್ ಅನ್ಅಪೋಲಜೆಟಿಕ್ ಎನಿಮೋರ್ ಸರ್. ನೀವು ಅಧಿಕಾರಿ ಇದ್ದೀರಿ, ನೀವು ನೋಡಿ ಶಾಸಕನಾಗಿ ನಾನು ಏನು ಮಾಡಬೇಕು, ಯಾರ ಹತ್ರ ಹೇಳ್ಬೇಕು ಅದು ಬೇರೆ ವಿಷಯ. ಮತ್ತೆ ಈ ರೀತಿಯ ಘಟನೆ ನಮ್ಮಲ್ಲಿ ನಡೀತಾ ಹೋದ್ರೆ ನಮ್ಗೆ ಹಾಗಾದ್ರೆ 80% ನಾವು ಕೈಕೊಟ್ಕೊಂಡು ಕೂತ್ಕೊಳ್ತೇವೆ. ಅದು ವಿಶ್ವದಲ್ಲಿ ಎಲ್ಲ ಆಗುದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.